ಕನ್ನಿಕಾ ಪರಮೇಶ್ವರಿಯನ್ನು ತನ್ನ ಅನಂತನ ಸನ್ನಿಧಾನವನ್ನು ಅಭಿವೃದ್ಧಿಗೊಳಿಸಿ ಜೀರ್ಣೋದ್ಧಾರ ಮಾಡಿ ಪುನರ್ ಪ್ರತಿಷ್ಠೆ ಮಾಡಿ ಅನುಗ್ರಹಿಸಿ ನಡೆಸಿಕೊಡ್ತೇನೆ ನಾನು. ಪ್ರಸಾದ ಎಷ್ಟು ಫಲಪ್ರದವು, ಈ ಸ್ಥಳದ ಬಗ್ಗೆ ಬ್ರಹ್ಮನ ಮನೆಯ ಗೌರವವನ್ನು ಇಲ್ಲೇ ಹೋಗಿ ಈ ದೇವಾಲಯವನ್ನು ನೆನೆಸಿಕೊಂಡ್ರೆ ಬರುವ ದಿನದಲ್ಲಿ ನಮ್ಮ ಸಾಧನೆಯ ಪ್ರತಿಫಲ ಉತ್ತಮ ರೀತಿಯಾಗ್ತದೆ. ತನಗೆ ಈ ಕನ್ನಿಕೆಯ ಮೂರ್ತಿ ಮತ್ತು ಕನ್ನಿಕೆಗೆ ಸಣ್ಣ ಗರ್ಭಗುಡಿ ತನ್ನ ಲೆಕ್ಕದಲ್ಲಿ ಆಗ್ತದೆ. ಅದು ಹೇಗಾಗಬೇಕು ಅಂತೇಳಿ ತಾನು ಬಲ್ಲವರಲ್ಲಿ ತಿಳಿಸ್ತೇನೆ, ಸೂಚಿಸ್ತೇನೆ, ಅನುಗ್ರಹಿಸಿ ಅನ್ನದಾನ ಸ್ವೀಕರಿಸಿ ಹೋಗ್ತದೆ. ಇದನ್ನು ತಾವು ಹೀಗೆ ಮಾಡಿ ವೈಭವೀಕರಿಸಬೇಕು, ಈ ಸಾನ್ನಿಧ್ಯದ ಪಾವಿತ್ರತೆಯನ್ನು ಹೆಚ್ಚಿಸಬೇಕು. ಅಷ್ಟೇ ಅಲ್ಲದೆ ನಾನು ಸೂಚನೆ ಕೊಟ್ಟಂತೆ ಶರವನ್ನವರಾತ್ರಿಯ ಒಳಗಡೆ